ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಈ ಪ್ರಧಾನಮಂತ್ರಿಗಳನ್ನ ಒಟ್ಟು ಇಲ್ಲಿವರೆಗೆ ಆಗಿದಂತ ಒಟ್ಟು ಪ್ರಧಾನಮಂತ್ರಿಗಳು 18 ಜನ. ಅದರಲ್ಲಿ ಎಲ್ಲರನ್ನು ಕಾಲಾನುಕ್ರಮದಲ್ಲಿ ಅತಿ ಬೇಗನೆ ಒಂದು 5 ಸೆಕೆಂಡ್ ಅಲ್ಲಿ ಯಾವ ರೀತಿ ನೆನಪಿಟ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಬಹಳ ಈಸಿ ಟ್ರಿಕ್ ಐತಿ. ಇದೇರ ನಿಮಗೆ ಏನಾದ್ರು ಗೊತ್ತಾಯ್ತಂದ್ರ ಇಷ್ಟು ಈಜಿ ನಾ ನೆನಪಿಟ್ಕೊಳ್ಳೋದು ಅಂತ ನಿಮಗ ಅಜೀವ್ ಆಗ್ತದ. ನೋಡ್ರಿ ಒಂದ್ಸಲ ಹೆಂಗೈತಿ ಈ ಕಥೆಯನ್ನ ಕೇಳ್ರಿ, ಕಥೆನ ಚೆನ್ನಾಗಿ ಕೇಳ್ರಿ. ಕೇಳಿದ ಕೂಡಲೇ ನೀವು ನನಗೆ ಹೇಳ್ತಾರಿ ಇಷ್ಟು ಈಜಿ ನಾನು ನೆನಪಿಟ್ಕೊಳ್ಳೋದು ಅಂತ. ನೋಡ್ರಿ ಒಳ್ಳೆಯದು, ನೋಡ್ತಾ ಹೋಗೋಣ. ಕಥೆಯನ್ನ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ತಾ ಇರಿ. ಒಳ್ಳೆಯದು. ನಮ್ಮ ಅಚ್ಚುಮೆಚ್ಚಿನ ಭಾರತ, ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರಪ್ಪ ಅಂತಂದ್ರೆ ನೆಹರು ಅವರು. ಯಾರು? ನೆಹರು ಅವರು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ. ಆ ನೆಹರು ಅವ್ರು ಏನ್ ಮಾಡ್ತಾರಂತಂದ್ರ ಒಂದು ಲಾರಿ ಅಂದ್ರೆ ಗೊತ್ತದಲ್ಲ, ಲಾರಿಯಲ್ಲಿ ಏನ್ ಮಾಡ್ತಾರಂದ್ರ ನಂದನವನಕ್ಕೆ ಹೋಗ್ತಾರ. ಆ ನಂದನವನಕ್ಕೆ ಹೋಗಿ ಅಲ್ಲಿ ಒಂದು ಶಾಸ್ತ್ರ ಮಾಡಿಸ್ತಾರ. ಮತ್ತೆ ತಿರ್ಗಾ ಅದೇ ಲಾರಿಯಲ್ಲಿ ಮನೆಗೆ ಬರ್ತಾರ. ಅದೇ ಲಾರಿಯಲ್ಲಿ ಎಲ್ಲಿಗೆ ಬರ್ತಾರೋ ಮನೆಗೆ ಬರ್ತಾರ. ಮನೆಗೆ ಬಂದ ಗಾಂಧೀಜಿಗೆ ಅರ್ಜಿಯನ್ನ ಬರೀತಾರ. ಗಾಂಧೀಜಿಗೆ ಏನ್ ಮಾಡ್ತಾರೋ ಅರ್ಜಿಯನ್ನ ಬರೀತಾರೋ. ಅರ್ಜಿಯನ್ನ ಹೆಂಗ ಬರೀತಾರಂದ್ರ ಚರಣದಲ್ಲಿ ಬರೀತಾರ. ಚರಣ ಅಂದ್ರೆ ಗೊತ್ತಲ್ಲ, ಸಾಲುಗಳು. ಚರಣದಲ್ಲಿ ಬರೀತಾರ. ಚರಣದಲ್ಲಿ ಬರೆದು ಅಲ್ಲಿ ಏನ್ ಹೇಳ್ತಾರಂತಂದ್ರ ನೀನು ನಿನ್ನ ಮಗ ಅಂತಂದ್ರೆ ಯಾರು? ಒಂದು ಗಾಂಧೀಜಿ, ಇನ್ನೊಂದು ರಾಜೀವ್ ಗಾಂಧಿ. ಈ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹೇಳ್ತಾರ ಅವ್ರು, ನೀನು ನಿನ್ನ ಮಗ ಚಂದ್ರಶೇಖರ್ ಅನ್ನುವಂತ ನರಸಿಂಹನ ಅವತಾರ ಸಿನಿಮಾ ಐತಿ, ಅದನ್ನ ನೋಡಿ ಆದ ಕೂಡಲೇ ಏನ್ ಮಾಡ್ರಿ, ಬಿಹಾರದ ಗೌಡನಿಗೆ ಒಂದು ಕಾಲ್ ಮಾಡ್ರಿ. ಏನಂತ ಹೇಳ್ರಿ ಅವನ್ಗ? ಗುಜ್ರಾಲ್ ಅನ್ನುವಂತ ಒಂದ ಹುಲ್ಲಿನ ತಳಿ ಐತಿ, ಮೇವಿನ ತಳಿ ಐತಿ. ಆ ತಳಿಯನ್ನ ತಗೊಂಡು ನೀನು ಬಿಹಾರಕ್ಕೆ ಬಾ. ಆ ತಳಿಯನ್ನ ತಗೊಂಡು ಏನ್ ಮಾಡು, ಬಿಹಾರಕ್ಕೆ ಬಾ. ಅಲ್ಲಿ ಮಾನ್ಸಿಂಗ್ ಅನ್ನುವಂತ ಒಂದು ಕುದುರೆ ಐತಿ. ಆ ಕುದುರೆಯನ್ನ ಕಾಯ್ಲಿಕ್ಕೆ ಒಬ್ಬ ಇಂದ್ರ ಅದಾನ. ಆ ಇಂದ್ರನಿಗೆ ಓದು ನೀವೇನ್ ಮಾಡ್ರಿ ಅದನ್ನ ಕೊಡ್ರಿ ಅಂತ ಹೇಳ್ತಾನ. ಇದು ಕತೆ ನೋಡ್ರಿ. ಮೊದಲನೇದು, ನೆಹರು ಅವ್ರು ಏನ್ ಮಾಡ್ತಾರ, ಲಾರಿಯಲ್ಲಿ ನಂದನವನಕ್ಕೆ ಹೋಗ್ತಾರ. ಅಲ್ಲಿ ಒಂದು ಶಾಸ್ತ್ರ ಮಾಡಿಸ್ತಾರ. ಶಾಸ್ತ್ರ ಮಾಡಿಸಿ ಮತ್ತೆ ತಿರ್ಗಾ ಅದೇ ಲಾರಿಯಲ್ಲಿ ಮನೆಗೆ ಬರ್ತಾರ. ಮನೆಗೆ ಬಂದು ಗಾಂಧಿ ಅಂದ್ರ ಇಂದಿರಾ ಗಾಂಧಿಗೆ ಒಂದು ಪತ್ರವನ್ನ ಬರಿತಾರ. ನೋಡ್ರಿ, ಸ್ವಲ್ಪ ಲೈನ್ ಕಟ್ ಆಗಿತ್ತು. ಈಗ ನೋಡ್ರಿ, ನೆಹರು ಅವರು ಲಾರಿಯಲ್ಲಿ ನಂದನವನಕ್ಕೆ ಹೋಗಿ ಅಲ್ಲಿ ಒಂದು ಶಾಸ್ತ್ರ ಮಾಡಿಸಿ ತಿರ್ಗಾ ಅದೇ ಲಾರಿಯಲ್ಲಿ ಮನೆಗೆ ಬಂದು ತನ್ನ ಅಚ್ಚುಮೆಚ್ಚಿನ ಪ್ರೀತಿಯ ಗಾಂಧಿಗೆ ಒಂದು ಅರ್ಜಿಯನ್ನ ಚರಣದಲ್ಲಿ ಬರೀತಾರು. ನೀನು ನಿನ್ನ ಮಗ ಕೂತ್ಕೊಂಡ ಚಂದ್ರಶೇಖರ್ ಅನ್ನುವಂತ ನರಸಿಂಹನ ಅವತಾರ ಸಿನಿಮಾ ನೋಡಿ ಮುಗಿದ ಕೂಡಲೇ ಬಿಹಾರದ ಗೌಡನಿಗೆ ಕಾಲ್ ಮಾಡಿ, ಗುಜ್ರಾಲ್ ಅನ್ನುವಂತ ಹುಲ್ಲಿನ ತಳಿ ನಿಮ್ಮಲ್ಲಿ ಐತಿ, ಅದನ್ನ ತೆಗೆದುಕೊಂಡು ಇಮಿಡಿಯೇಟ್ಲಿ ಅಲ್ಲಿಗೆ ಬಾ, ಬಿಹಾರಕ್ಕೆ ಬಾ. ಬಂದು ಮಾನಸಿಂಗ್ ಅನ್ನುವಂತ ಒಂದು ಕುದುರೆ ಇದ್ದಲ್ಲಿ ಆ ಕುದುರೆ ಕಾಯ್ಲಿಕ್ಕೆ ಇಂದ್ರ ಅಂತದಾನ, ಅವನ ಕಡೆ ಅದನ್ನ ಕೊಡು ಅಂತೇಳಿ ಹೇಳ್ತಾರ ನೆಹರು ಅವರು. ಈಗ ನೋಡ್ರಿ ಕತಿ ಹೆಂಗೈತಂತ. ನೆಹರು ಲಾರಿ ಅಂತಂದ್ರ ಲಾರಿಲಿ ಹೋಗೋರು ಯಾರ? ಲಾರಿ ಗುಲ್ಜಾರಿಲಾಲ್ ನಂದ. ನೆಕ್ಸ್ಟ್ ನಂದನವನ ಯಾರು? ನೆಕ್ಸ್ಟ್ ಬರೋರು ಅಲ್ಲಿ ನೋಡ್ರಿ. ಈ ನಂದನ ವನಕ್ಕೆ ಹೋಗಿ ಒಂದು ಶಾಸ್ತ್ರನ ಮಾಡ್ತಾರೆ. ಆ ಶಾಸ್ತ್ರ ಮಾಡಿಸಿದ್ದು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಗೊತ್ತಾಯ್ತು? ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು. ನೆಕ್ಸ್ಟ್ ಅದೇ ಲಾರಿಯಲ್ಲಿ ವಾಪಸ್ ಬರ್ತಾರ. ನೋಡ್ರಿ, ಲಾರಿ ಐತಿ. ಲಾರಿ ವಾಪಸ್ ಮನೆಗೆ ಬಂದು ಗಾಂಧೀಜಿ ಅಂದ್ರೆ ಇಂದಿರಾ ಗಾಂಧಿಗೆ ಒಂದು
ಅರ್ಜಿಯನ್ನ ಬರೀತಾರ. ಅರ್ಜಿ ಅಂತಂದ್ರ ಮೊರಾರ್ಜಿ ದೇಸಾಯಿ ಚರಣದಲ್ಲಿ ಬರೀತಾರ ಅರ್ಜಿಯನ್ನ. ಚರಣ್ ಸಿಂಗ್, ನೀನು ನಿನ್ನ ಮಗ, ಯಾರಿಗೆ ಹೇಳತ್ತಾರ ಅದನ್ನ? ಗಾಂಧಿಗೆ ಹೇಳತ್ತಾರ. ಗಾಂಧಿ ಅಂದ್ರೆ ಯಾರು? ಇಂದಿರಾ ಗಾಂಧಿ. ನೀನು ನಿನ್ನ ಮಗ ಅಂತಂದ್ರೆ ಯಾರು? ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ. ನೀನು ನಿನ್ನ ಮಗ ಶೇಖರ್, ವಿ ಪಿ ಸಿಂಗ್ ಮತ್ತು ಚಂದ್ರಶೇಖರ್ ಅಂತೇಳಿ ನಾವು ನೋಡ್ತೇವೆ. ನರಸಿಂಹನ ಅವತಾರ ಅಂತ ಸಿನಿಮಾ. ನರಸಿಂಹ ಅವತಾರ ಯಾರ? ಪಿ ವಿ ನರಸಿಂಹರಾವ್. ಬಿಹಾರದ ಗೌಡ ನೋಡ್ರಿ, ಬಿಹಾರ್ ಯಾರ? ಅಟಲ್ ಬಿಹಾರಿ ವಾಜಪೇಯಿ. ಗೌಡ ಯಾರ? ನಮ್ ದೇವೇಗೌಡರು. ಹಂಗ ಅಲ್ಲಿ ಗುಲ್ಜಾರ್ ಅನ್ನುವಂತ ಹುಲ್ಲಿನ ತಳಿ ಐತಿ. ಅದು ಯಾವ್ದ? ಗುಲ್ಜಾರ್ ಅಂತೇಳಿ ಬಿಹಾರಕ್ಕೆ ತೆಗೆದುಕೊಂಡ ಬಾ. ಅದ ಬಿಹಾರ್. ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಲ್ಲಿ ಮಾನ್ಸಿಂಗ್ ಅನ್ನುವಂತ ಒಂದು ಕುದುರೆ ಐತಿ. ಆ ಮಾನ್ಸಿಂಗ್ ಅಂತ ಯಾರು? ಮನಮೋಹನ್ ಸಿಂಗ್. ಕೊನೆಯದಾಗಿ ಆ ಸಿಂಗ್ ಅನ್ನುವಂತ ಕುದುರೆಯನ್ನ ಕಾಯ್ಲಿಕ್ಕೆ ಯಾರದಾರ? ಇಂದ್ರ ಅದಾನ. ಆ ಇಂದ್ರನ ಯಾರು? ನರೇಂದ್ರ ಮೋದಿ ಅದಾರ. 2014ರಿಂದ ಪ್ರಸ್ತುತ ಈಗೂ ಕೂಡ ಅವ್ರು ಯಾರದಾರು? ಇವರ ಅದಾರ. ಏನಾರು? ಪ್ರಧಾನಿಗಳು. ಗೊತ್ತಾಯ್ತಾ? ಇದು ಇಷ್ಟು ವಿಡಿಯೋ ನೋಡ್ರಿ.